ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಮಿನಿ ವ್ಲಾಗ್. ಇವತ್ತು ವೆದರ್ ಬಂದ್ಬಿಟ್ಟು -9 ಡಿಗ್ರಿ ಇತ್ತು. ಫೀಲ್ಸ್ ಲೈಕ್ -17 ಡಿಗ್ರಿ. ಫ್ರೀಸಿಂಗ್ ಕೋಲ್ಡ್ ಇತ್ತು ಅಂತ ಹೇಳ್ಬೋದು. ಮಕ್ಳಿಗೆ ಸ್ಕೂಲ್ ರಜಾ ಕೊಡ್ತಾರೆ ಅಂದ್ಕೊಂಡಿದ್ದೆ, ಆದರೆ ರೋಡ್ ಕಂಡೀಷನ್ ಎಲ್ಲ ಚೆನ್ನಾಗಿದೆ, ಸೇಫ್ ಟು ಟ್ರಾವೆಲ್ ಅಂತ ಹೇಳ್ಬಿಟ್ಟು ಸ್ಕೂಲ್ನ ರಜಾ ಕೊಡಲಿಲ್ಲ. ಸ್ಕೂಲ್ ಇತ್ತು. ಸೊ ಪಾಪ ಈ ಚಳಿನಲ್ಲಿ ಬೆಳಗ್ಗೆನೆ ರೆಡಿಯಾಗಿ ಸ್ಕೂಲ್ಗೆ ಹೋಗ್ತಾ ಇದ್ದಾರೆ. ಡ್ರಾಪ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು ಸ್ನೋ ಫ್ಲೇಕ್ಸ್ ಯಾವ ರೀತಿ ಬೀಳ್ತಾ ಇದೆ, ಮತ್ತು ರೋಡ್ ಮೇಲೆಲ್ಲ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಲಾಸ್ಟ್ ವೀಕ್ ಮಳೆ ತುಂಬಾ ಬರ್ತಿತ್ತು. ಅವಾಗ ನಾನು ನಿಮ್ಮನ್ನೆಲ್ಲ ಕೇಳಿದ್ದೆ, ಹೇಗಿದೆ ನಿಮ್ಮೂರಲ್ಲಿ ವೆದರ್ ಅಂತ ಹೇಳ್ಬಿಟ್ಟು. ತುಂಬಾ ಬಿಸಿಲು ಅಂತ ಹೇಳಿದ್ರಿ. ಬೆಂಗಳೂರಲ್ಲೂ ಕೂಡ ತುಂಬ ಬಿಸಿಲು ಈ ಸಾರಿ ಅಂತ ಹೇಳಿ. ಹಾಗೆ ತುಂಬ ಜನ DMs ಕೂಡ ಮಾಡಿದ್ರಿ. ಎಲ್ರಿಗೂ ರಿಪ್ಲೈ ಮಾಡೋಕ್ಕಾಗಿಲ್ಲ, ಸಾರಿ. ತುಂಬ ನೀರು ಕುಡೀರಿ, ಸ್ಟೇ ಹೈಡ್ರೇಟೆಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಸ್ನೋ ಫ್ಲೇಕ್ಸ್. ಈ ವರ್ಷ ಇದು 2ನೇ ಬಾರಿ ಆಗ್ತಾ ಇರೋದು. ಲಾಸ್ಟ್ ಮಂತ್ ಕೂಡ ಸ್ನೋಫಾಲ್ ಎಲ್ಲ ಆಗಿತ್ತು, ನಿಮ್ಮ ಹತ್ರ ವಿಡಿಯೋ ಶೇರ್ ಮಾಡಿದ್ದೆ. ಇದು ಸೆಕೆಂಡ್ ಟೈಮ್ ಅಂತ ಹೇಳ್ಬೋದು. ತುಂಬಾ ಖುಷಿ ಆಯಿತು ಈ ವೆದರ್ ನೋಡಿ. ಹಾಗೆ ಈ ಸ್ನೋಫ್ಲೇಕ್ ಡಿಸೈನ್ನ ನಾನು ಸುಮ್ಮನೆ ಒಂದು ಇಮ್ಯಾಜಿನ್ ಮಾಡ್ಕೊಂಡು ಬಿಡಿಸ್ತಾರೆ ಅಂತೆಲ್ಲ ಅಂದ್ಕೊಂಡಿದ್ದೆ, ಆದರೆ ಇದು ರಿಯಲ್ ಅಂತ ನಾನು ಇವತ್ತು ನೋಡಿ ತುಂಬಾ ಖುಷಿ ಆಯಿತು. ನಿಮ್ಮಲ್ಲಿ ಯಾರೆಲ್ಲ ನೋಡಿದ್ದೀರಾ ಅಂತ ಕಮೆಂಟಲ್ಲಿ ತಿಳಿಸಿ. ಬರೀ ಮನೆ ಮಕ್ಕಳು ಅಂತ ನೋಡ್ಕೊಳ್ಳೋ ಬರೋದಲ್ಲಿ ನಮ್ಮನ್ನು ನಾವು ಮರ್ತೇ ಬಿಟ್ಟಿರ್ತೀವಿ. ಆದರೆ ಟೈಮ್ ಸಿಕ್ಕಿದಾಗ ಮಕ್ಕಳು ಕೂಡ ಸ್ಕೂಲ್ಗೆ ಹೋಗಿದ್ರು, ಹಾಗಾಗಿ ನಾನು ಕೂಡ ಫುಲ್ ಎಂಜಾಯ್ ಮಾಡ್ತಾ ಇದ್ದೆ ಸ್ನೋಫ್ಲೇಕ್ಸ್ನ ಅಂತ ಹೇಳ್ಬೋದು. ಆದರೆ ತುಂಬ ಕೋಲ್ಡ್ ಇದ್ದಿದ್ದರಿಂದ ಕೈಯೆಲ್ಲ ನೋವು ಬಂದ್ಬಿಡ್ತು, ಹಾಗಾಗಿ ಮನೆಗೆ ಹೊರಟೆ. ಈ ವೆದರ್ಗೆ ತುಂಬ ಚೆನ್ನಾಗಿರುತ್ತೆ ಅಂತ ಈ ಸಾಂಗ್ ಕೂಡ ಚೂಸ್ ಮಾಡಿ ಒಂದು ವಿಡಿಯೋ ಮಾಡಿ ಪೋಸ್ಟ್ ಮಾಡಿದ್ದೆ, ಆದರೆ ಯಾಕೋ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ಡಿಲೀಟ್ ಮಾಡಿಬಿಟ್ಟೆ. ಅದ್ರದ್ದು ಒಂದು ಗ್ಲಿಮ್ಸ್ ಕೂಡ ಶೇರ್ ಮಾಡ್ತೀನಿ, ನೋಡ್ತೀರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬಾಯ್. ಅನಿಸುತ್ತಿದೆ ಯಾಕೋ ಹಾಗೆ ಸುಮ್ಮನೆ